ಇಂಡಿಗೋ ಸುಮಾರು 5 ದಿನದಿಂದ ಸಾವಿರಾರು ವಿಮಾನಗಳನ್ನು ನಿಲ್ಲಿಸಿ ಕೋಟಿ ಕೋಟಿ ಜನರಿಗೆ ತೊಂದರೆಯಾಗಿದೆ. ಯಾರು ಹೊಣೆ? ಕೇಂದ್ರ ಸರ್ಕಾರನೂ ಮಾತಾಡ್ತಾ ಇಲ್ಲ, ರಾಜ್ಯ ಸರ್ಕಾರ ಮಾತಾಡ್ತಾ ಇಲ್ಲ. ಏನಿದೇನು ಜವಾಬ್ದಾರಿ ಇದೆಯಾ ದೇಶದಲ್ಲಿ? ಪಾರ್ಲಿಮೆಂಟ್ ಸದಸ್ಯರು ಅವರು ಮಾತಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು, ಇದು ಕರ್ನಾಟಕದಲ್ಲಿರೋದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು, ಇಲ್ಲಿ ಬಂದು ಪ್ರಯಾಣಿಕರ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು. ಕೇಂದ್ರ ಸರ್ಕಾರದ ಪರವಾಗಿ ಎಲ್ಲ ವಿಮಾನ ನಿಲ್ದಾಣಕ್ಕೆ ಅವರ ಮನುಷ್ಯ ನೇಮಕ ಮಾಡಬೇಕಾಗಿತ್ತು, ಪಬ್ಲಿಕ್ ರಿಲೇಷನ್ ಆಫೀಸರ್ ನೇಮಕ ಮಾಡಬೇಕಾಗಿತ್ತು. ಇವತ್ತು 5 ದಿನದಿಂದ ಪ್ರಯಾಣಿಕರಿಗೆ ಕೋಟಿ ಕೋಟಿ ರೂಪಾಯಿ ನಷ್ಟ ಆಗಿದೆ. ಅದೊಂದೇ ಅಲ್ಲ, ಆಸ್ಪತ್ರೆಗೆ ಹೋಗಬೇಕಾದವರು ತಡೆ ಹಿಡಿದಿದ್ದಾರೆ, ಕಾಶಿಗೆ ಹೋಗಿ ಸತ್ತವರು ಬೂದಿ ಹಾಕಿದು ತಡೆ ಹಿಡಿದಿದ್ದಾರೆ. ಇದು ದೇಶದಲ್ಲಿ ತುರ್ತು ಪರಿಸ್ಥಿತಿಗಿಂತ ಕೆಟ್ಟದು, ತುರ್ತು ಪರಿಸ್ಥಿತಿಗಿಂತ ಕೆಟ್ಟು. ಪ್ರಧಾನಮಂತ್ರಿಯವರು ಯಾಕೆ ಗಮನ ಹರಿಸಿಲ್ಲ? ಸುಮಾರು 2,500-3 ಸಾವಿರ ವಿಮಾನಗಳನ್ನು ತಕ್ಷಣ ನಿಲ್ಲಿಸಿದ್ದಾರೆ. ಯಾರು ಮುಖ್ಯಸ್ಥರು? ಕೂಡಲೇ ಅರೆಸ್ಟ್ ಮಾಡಬೇಕು, ಬಂಧನ ಮಾಡಬೇಕು. ಇಂಡಿಗೋ ವಿಮಾನದ ಯಾರ್ಯಾರಿದ್ದಾರೆ ಮುಖ್ಯಸ್ಥರು ಎಲ್ಲರನ್ನು ಬಂಧನ ಮಾಡಬೇಕು. ಇಡೀ ಇಂಡಿಗೋ ಕೇಂದ್ರ ಸರ್ಕಾರ ತೆಗೆದುಕೊಳ್ಬೇಕು. ಕೇಂದ್ರ ಸರ್ಕಾರವೇ ಇಂಡಿಗೋ ಆಪರೇಟ್ ಮಾಡಬೇಕು, ಕೇಂದ್ರ ಸರ್ಕಾರವೇ ಇಂಡಿಗೋ ಓಡಿಸಬೇಕು. 5 ದಿನದಿಂದ ತೊಂದರೆಗೀರಾಗಿರುವ ಪ್ರಯಾಣಿಕರ ನಷ್ಟ ಕಟ್ಟಿಕೊಡಬೇಕು ಮತ್ತು ಬೇರೆ ಬೇರೆ ವಿಮಾನದಲ್ಲಿ ಏರಿರುವ ಹೆಚ್ಚುವರಿ ಹಣ ಹಿಂದಕ್ಕೆ ಕೊಡಿಸ್ಬೇಕು, ಕೂಡಲೇ ಮಾಡಬೇಕು. ಮಾಡಲಿಲ್ಲ ಅಂತಂದರೆ, ಇನ್ನು 1 ದಿನದಲ್ಲಿ ಮಾಡಲಿಲ್ಲ ಅಂತಂದರೆ ತೀವ್ರವಾದಂಥ ಹೋರಾಟ ಇಡೀ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾಡ್ತೇವೆ. ಇಂಡಿಗೋ ಸಂಪೂರ್ಣವಾಗಿ, ಬಹಳ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಗಮನ ಹರಿಸಬೇಕು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇದರ ಬಗ್ಗೆ ತನಿಖೆ ಆಗಬೇಕು. ಸುಪ್ರೀಂ ಕೋರ್ಟಲ್ಲೇ ಇದು ಸಮಗ್ರವಾಗಿ ತನಿಖೆ ಆಗಬೇಕು. ಇಂಥ ಪರಿಸ್ಥಿತಿ ಯಾವಾಗಲೂ ಬಂದಿರಲಿಲ್ಲ. ಇದು ದೇಶಕ್ಕೆ ಅಪಮಾನ, ದೇಶದ ಜನರಿಗೆ ಅಪಮಾನ. ಇಂಡಿಗೋ ತಕ್ಷಣ ಬಂಧನ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ.